ಅದು ಅವನು ಒಬ್ಬನೇ 100 ಜನರೊಂದಿಗೆ ಹೋರಾಟ ಮಾಡ್ತಾನಂತೆ. ವೀರಗಲ್ಲುಗಳಿಗೆ ಒಂದು ಪಾರ್ಕ್, ಅದರಲ್ಲೂ ಸುಮಾರು 1200 ವರ್ಷಗಳಷ್ಟು ಹಳೆಯ ವೀರಗಲ್ಲು ಇಲ್ಲಿ ಸಂರಕ್ಷಣೆ ಆಗ್ತಾ ಇದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಹುನಕುಂದ ಎಂಬ ಗ್ರಾಮದಲ್ಲಿ ಈ ಪಾರ್ಕ್ ರೆಡಿ ಆಗ್ತಾ ಇರೋದು. ಹುನಕುಂದ ಅಂತ ಏನಿದೆ, ಇದರ ಪ್ರಾಚೀನ ಹೆಸರು ಪೊಕ್ಕುಂದ ಅಂತ. ಹುನಕುಂದ ಗ್ರಾಮದಲ್ಲಿ ಬಾಣರಿಂದ ಹಿಡಿದು ನೊಳಂಬರ, ಗಂಗರ, ಹೊಯ್ಸಳರ ಮತ್ತು ವಿಜಯನಗರ ಕಾಲದ ವೀರಗಲ್ಲುಗಳು ಮತ್ತು ಶಾಸನಗಳು ಕೂಡ ಇದೆ. ನಮಗೆ ಪಳುಲ್ಚೋರನ ಕಾಲಕ್ಕೆ ಚಾರುಪನ್ನೇರನ ಒಂದು ಶಾಸನ ಇಲ್ಲಿ ಮೊಟ್ಟ ಮೊದಲಿಗೆ ಒಂದು ತುರುಗೋಳಲ್ಲಿ ಕಾಣಿಸುತ್ತೆ. ಅದ್ರ ಮೇಲೆ ಬರೀ ಶ್ರೀ ನೊಳಂಬ ಅಂತ ಉಲ್ಲೇಖ ಆಗಿದೆ. ಅದರ ಕಾಲ ಸುಮಾರು 800. ಅನಂತರ ಅವನ ಮಗ ಪಳುಲ್ಚೋರ, ಅನಂತರ ಮಹೇಂದ್ರ, ಆಮೇಲೆ ಅಯ್ಯಪ್ಪ, ದಿಲೀಪ, ಗಂಗಾ 6000ಕ್ಕೋಸ್ಕರ ಪದೇ ಪದೇ ಕಾಳುಗಳಾಗಿರೋದನ್ನ ನಾವು ಕಾಣ್ತೀವಿ. 3 ದಿಲೀಪನ ಕಾಲಕ್ಕೆ ಸಂಬಂಧಪಟ್ಟಿವೆ. ಇದು ಬಾಣರಿಗೆ ಸಂಬಂಧಪಟ್ಟಂತ ವೀರಗಲ್ಲು. ಇದು ಗಂಗಾರ ಸಾಸಿರ ಅಂತ 890 ಕಾಲದ ಒಂದು ವೀರಗಲ್ಲು. ಇಲ್ಲಿ ತುರುನ ಸಹ ಬಿಡಿಸಿದ್ದಾರೆ. ಈ ತುರುಗಳ ಕಾಳಗದಲ್ಲಿ ದೇವಯ್ಯ ಅನ್ನೋನ್ನ ಇವರು ಕೊಂದಿ ತುರುಗಳನ್ನ ರಕ್ಷಣೆ ಮಾಡಿ ಇವರು ಪ್ರಾಣ ತ್ಯಾಗವನ್ನ ಮಾಡಿದ್ದಾರೆ. ಅಲ್ಲಿ ಬಂದು ಇದು ಗಂಗರ ಕಾಲದ ಒಂದು ವೀರಗಲ್ಲು. ನಾನು ನರಸಿಂಹ ಆಳ್ವಿಕೆ ಮಾಡುವಂತ ಸಂದರ್ಭದ ಒಂದು ಉಲ್ಲೇಖವನ್ನ ಶಾಸನ ಈ ವೀರಗಲ್ಲಲ್ಲಿ ನೋಡಬಹುದು. ಇದು ಎಮ್ಮೆ ತುರುಗೋಳ್, ಎಮ್ಮೆ ಚಿತ್ರಣವನ್ನ ಇಲ್ಲಿ ಬಿಡಿಸಿದ ವೀರನ ಕಾಲ್ ಕೆಳಗಡೆ. ಗ್ರಾಮಸ್ಥರು ಮತ್ತು ಸ್ಥಳೀಯ ಅಧಿಕಾರಿಗಳ ಸಹಾಯದಿಂದ ಸ್ವಾಮಿನಾಥನ್ ನಟರಾಜನ್ ಎಂಬವರ ಪರಿಶ್ರಮದಿಂದ ಈ ಪಾರ್ಕ್ ಅಲ್ಲಿ ವೀರಗಲ್ಲುಗಳು ಸಂರಕ್ಷಣೆ ಆಗ್ತಾ ಇರೋದು. ಇತಿಹಾಸ ಅಕಾಡೆಮಿಯಿಂದ ಅವರಿಗೆ ಸನ್ಮಾನವನ್ನು ಕೂಡ ಕಳೆದ ವರ್ಷ ನಾವು ಮಾಡಿದ್ದೀವಿ. ಬೆಣ್ಣಂಗೂರು ತುರುಕಾಳಗದಲ್ಲಿ ಪಣಸ್ವಾಮಿಯ ಮಗ ಪುರಕಾಮ ಎಂಬುವನು ಹೋರಾಡಿ ಈ ಊರನ್ನ ರಕ್ಷಣೆ ಮಾಡ್ತಾನೆ.